ದೇಶದ ಚಿತ್ತ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣಾ ಫಲಿತಾಂಶದ ಮೇಲಿದ್ದರೆ ರಾಜ್ಯದಲ್ಲಿ ನಡೆದಂತಹ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಈ ರಿಸಲ್ಟ್ ಏನಾಗುತ್ತೆ, ಈ ರಾಜ್ಯದಲ್ಲಿ ಉಚಿತ ಯೋಜನೆಗಳು ಗ್ಯಾರಂಟಿ ಯೋಜನೆಗಳನ್ನು ಮತದಾರರು ಮತ್ತೆ ಒಪ್ಪಿದಾರಾ ಇಲ್ವಾ, ಅಥವಾ ರಾಜ್ಯ ಸರ್ಕಾರದ ಮೇಲೆ ಬೇರೆ ಬೇರೆ ಕಾರಣಗಳಿಂದ ಏನಾದರೂ ಅಸಮಾಧಾನಗೊಂಡಿದ್ದಾರಾ, ಇದೆಲ್ಲದಕ್ಕೂ ಉತ್ತರ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾಂವಿ ಬೇರೆ ಬೇರೆ ಕಾರಣಗಳಿಂದಾಗಿ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಬಂತು. ಬೈ ಎಲೆಕ್ಷನ್ ನಡೀತಾ ಇದೆ, ರಿಸಲ್ಟ್ ಇವತ್ತು ಬರುತ್ತೆ, ಅದು ಬೇರೆ ವಿಚಾರ. ಆಡಳಿತಾರೂಢ ಕ್ಷೇತ್ರವಾಗಿರ್ತಕ್ಕಂಥ ಕಾಂಗ್ರೆಸ್ ಈ ಸರ್ತಿ ಸಾಮಾನ್ಯವಾಗಿ ಆಡಳಿತಾರೂಢ ಪಕ್ಷ ಯಾವಾಗಲೂ ಹೆಚ್ಚೆಚ್ಚು ಸ್ಥಾನದಲ್ಲಿ ಬೈ ಎಲೆಕ್ಷನಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಇದೆ. ಬಟ್ ಈ ಸರ್ತಿ ಮೇಲ್ನೋಟಕ್ಕೆ ಆ ರೀತಿ ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದೇ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ವಿಚಾರ. ಓಕೆ, ಈಗ ಸೊ ನೀವು ನಮ್ಮ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ತುಂಬಾ ಸಿಂಪಲ್ ಆಗಿ ಅರ್ಥ ಆಗ್ಬಿಡುತ್ತೆ ಎಲ್ರಿಗೂ ಕೂಡ. ಮಹಾರಾಷ್ಟ್ರದ ಎಲೆಕ್ಷನ್ ಅಪ್ಡೇಟ್ ಏನಿದೆ ಅನ್ನೋದನ್ನ ನೀವು ಸ್ಕ್ರೀನ್ ನ ಟಾಪ್ ನಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಸೊ 288 ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂದ್ರೆ ಮಹಾವಿಕಾಸ್ ಅಘಾಡಿ ಮಹಾಯುತಿ ಏನ್ ಸಂಪಾದನೆ ಮಾಡ್ತಾ ಇದೆ, ಟ್ರೆಂಡ್ ಏನಿದೆ ಅದನ್ನ ನೀಟಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಈ ಕಡೆಗೆ ಕೆಳಗಡೆ ಜಾರ್ಖಂಡ್ ನಲ್ಲಿ 81 ಕ್ಷೇತ್ರಗಳಿದೆ. 81 ಕ್ಷೇತ್ರದಲ್ಲಿ ಯಾವ ಮೈತ್ರಿಕೂಟ ಲೀಡಿಂಗ್ ನಲ್ಲಿ ಇದೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಇಲ್ಲೂ ಕೂಡ ಅಷ್ಟೇ, ಒಂದ್ ಕಡೆಗೆ ಬಿಜೆಪಿ, ಎಲ್ಜೆಪಿ ಮತ್ತೆ ಎಜೆಎಸ್ಯು ಇದೆ, ಈ ಕಡೆಗೆ ಜೆಎಂಎಂ ಕಾಂಗ್ರೆಸ್ ಅವರಿದ್ದಾರೆ, ಆರ್ಜೆಡಿ ಅವರಿದ್ದಾರೆ. ಸೊ ಅದು ಗೊತ್ತಾಗುತ್ತೆ. ಮತ್ತೆ ಕರ್ನಾಟಕ ಉಪಚುನಾವಣೆ ಬಗ್ಗೆ ಕೂಡ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. 3 ಉಪಚುನಾವಣೆಯಲ್ಲಿ ಎನ್ಡಿಎ ಎಷ್ಟು ಗೆಲ್ತಾ ಇದೆ, ಈ ಕಡೆಗೆ ಕಾಂಗ್ರೆಸ್ ಏನ್ ಸಂಪಾದನೆ ಮಾಡಿದೆ ಅದು ಕೂಡ ಗೊತ್ತಾಗುತ್ತೆ. ಸೊ ನಮ್ಮ ಲೆಫ್ಟ್ ಮತ್ತು ರೈಟ್ ಪೋರ್ಷನ್ ನಲ್ಲಿ ಚನ್ನಪಟ್ಟಣದ ಅಖಾಡದ ಅಭ್ಯರ್ಥಿಗಳಲ್ಲಿ ಯಾರು ಲೀಡಿಂಗ್ ಅಲ್ಲಿ ಇದ್ದಾರೆ, ಯಾರು ಟ್ರಯಲ್ ಮಾಡ್ತಾ ಇದ್ದಾರೆ ಅನ್ನೋದು ಸಿಂಪಲ್ ಆಗಿ ಹೇಳ್ಬಿಡ್ತೀವಿ. ಶಿಗ್ಗಾವಿಯಲ್ಲೂ ಅಷ್ಟೇ, ನೀವು ಒಂದ್ಸಲ ಗ್ಲಾನ್ಸ್ ಮಾಡ್ಬಿಟ್ರೆ ಗೊತ್ತಾಗುತ್ತೆ ಶಿಗ್ಗಾವಿಯಲ್ಲಿ ಲೀಡಲ್ ಯಾರಿದ್ದಾರೆ ಅಂತ. ಸೊ ಕಂಪ್ಲೀಟ್ ಎಲೆಕ್ಷನ್ ನ ಅತ್ಯಂತ ಸರಳವಾಗಿ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ನಾವು ನಮ್ಮ ಸ್ಕ್ರೀನ್ ಮೂಲಕ, ನಮ್ಮ ಟಿವಿ ಸ್ಕ್ರೀನ್ ಮೂಲಕ ಕೂಡ ಮಾಡ್ತಾ ಹೋಗ್ತೀವಿ. ಆಮೇಲೆ ನಿಮಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಒಂದ್ ಕಡೆ ಚನ್ನಪಟ್ಟಣ ಫಿಕ್ಸ್ ಆಗಿರುತ್ತೆ, ಅಲ್ಲಿ ಯಾರು ನಿಖಿಲ್ ಮುನ್ನಡೆಯಲ್ಲಿದ್ದರೆ ನಿಖಿಲ್ ಮುನ್ನಡೆ ಅಂತ ಬರುತ್ತೆ, ಅಥವಾ ಯೋಗೇಶ್ವರ್ ಇದ್ರೆ ಯೋಗೇಶ್ವರ್ ಅಂತ ಬರುತ್ತೆ. ರೈಟ್ ಲೆಫ್ಟ್ ಸೈಡ್ನಲ್ಲಿ ಇರ್ತಕ್ಕಂಥದ್ರಲ್ಲಿ ಬದಲಾಗ್ತಾ ಹೋಗುತ್ತೆ. ಒಂದು ಶಿಗ್ಗಾಂವಿ ಬರುತ್ತೆ, ಶಿಗ್ಗಾಂವಿ ಅಖಾಡ ಅಂತ ತೋರಿಸ್ಬಿಟ್ಟೆ ನಾವು ನಿಮಗೆ ಅಭ್ಯರ್ಥಿಗಳ ಫೋಟೋ ಕೂಡ ಹಾಕಿದ್ವಿ, ಅಲ್ಲಿ ಯಾರು ಲೀಡಿಂಗಲ್ಲಿದ್ದಾರೆ ಯಾರು ಟ್ರಯಲ್ನಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಾದ ತಕ್ಷಣ ಸಂಡೂರ್ದು ಬರುತ್ತೆ, ಸಂಡೂರು ಅಖಾಡದಲ್ಲಿ ಯಾರು ಮುನ್ನಡೆಯಲ್ಲಿದ್ದಾರೆ ಯಾರು ಹಿನ್ನಡೆಯಲ್ಲಿದ್ದಾರೆ ಗೊತ್ತಾಗುತ್ತೆ. ಸೊ ನಿಮಗೆ ಒಟ್ಟಾರೆ ಚಿತ್ರಣ ಏನು ಅಂತಕ್ಕಂಥದ್ದು. ಇದ್ರ ಜೊತೆಗೆ ಉತ್ತರ ಪ್ರದೇಶ ಸೇರಿದಂತೆ ಈಗ ಕೇರಳದ ವಯನಾಡ್ನಲ್ಲೂ ಕೂಡ ಒಂದು ಬೈ ಎಲೆಕ್ಷನ್ ನಡೆದಿದೆ, ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು, ಅದರ ರಿಸಲ್ಟ್ಸು ಮತ್ತು ಕೀ ಪಾಯಿಂಟ್ಸು, ಆ ಕ್ಷಣದ ಬ್ರೇಕಿಂಗ್, ಇದನ್ನು ನೀವು ಫ್ರಂಟ್ ಸ್ಕ್ರೀನ್ನಲ್ಲಿ ನೋಡ್ತಾ ಹೋಗ್ತೀವಿ. ರಾಜ್ಯದ 3 ಉಪಚುನಾವಣೆಯ ರಿಸಲ್ಟ್ನತ್ತ ಈಗ ಎಲ್ಲರ ಚಿತ್ತ. ಫಲಿತಾಂಶದ ಕ್ಷಣದ ಅಪ್ಡೇಟ್ಸನ್ನು ನೀವು ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಹೋಗ್ಬೋದು. ಮಹಾ ತೀರ್ಪಿನ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ಲೈವ್ ಆಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತ ಎಣಿಕೆ ಪ್ರಕ್ರಿಯೆಗಳು ಶುರುವಾಗುತ್ತೆ. ಕೆಲವು ಕಡೆ 7 ಗಂಟೆಗೆ, ಕೆಲವು ಕಡೆ 7:15 ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತಾರೆ. ಆ ಸ್ಟ್ರಾಂಗ್ ರೂಮ್ ಓಪನ್ಗೆ ಚುನಾವಣಾ ಸಿಬ್ಬಂದಿ, ಅಂದರೆ ಯಾವತ್ತು ಮತದಾನ ಆಗಿ ಅದನ್ನು ತಂದು ಒಳಗಿಟ್ಟಿದ್ರು 13ನೇ ತಾರೀಕು ರಾತ್ರಿ, ಅದಾದಮೇಲೆ ಸ್ಟ್ರಾಂಗ್ ರೂಮ್ನ ಸೀಲ್ ಮಾಡಿಬಿಟ್ಟಿರ್ತಾರೆ, ಲಾಕ್ ಮಾಡಿಬಿಟ್ಟು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತೇ ಅದನ್ನು ಓಪನ್ ಮಾಡೋದು. ರಿಮೆಂಬರ್, ಯಾರ್ಯಾರೋ ಏನೇನೋ ಕಲ್ಪಿಸ್ಕೊಂಡ್ಬಿಡ್ತಾರೆ, ರಾತ್ರಿ ಚೇಂಜ್ ಮಾಡಿಬಿಡ್ತಾರೆ, EVM ಅನ್ನು ಹ್ಯಾಕ್ ಮಾಡಿಬಿಡ್ತಾರೆ ಅಂತೆಲ್ಲ, ಅವೆಲ್ಲ ಸುಳ್ಳು, ಅವೆಲ್ಲ ಏನೂ ಆಗಲ್ಲ. ಇವತ್ತೇ ಓಪನ್ ಆಗೋದು. ಅದು ಜಿಲ್ಲಾಧಿಕಾರಿಗಳು ಕಮ್ ಚುನಾವಣಾಧಿಕಾರಿ ಅವರೇ ಇರ್ತಾರೆ, ಜಿಲ್ಲಾಧಿಕಾರಿನೇ, ಅವರ ಸಮ್ಮುಖದಲ್ಲೇ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಮೊದಲು ಅಂಚೆ ಮತ ಎಣಿಕೆ ಆಗುತ್ತೆ, ಆನಂತರ EVM ಮತ ಕೌಂಟಿಂಗ್ ಶುರು ಆಗುತ್ತೆ. ಮಧ್ಯಾಹ್ನದ ಹೊತ್ತಿಗೆ, ಮಧ್ಯಾಹ್ನನೂ ಬೇಕಾಗಿಲ್ಲ ನನ್ನ ಪ್ರಕಾರ, 11 ಗಂಟೆಗೆಲ್ಲ ನಿಮಗೆಲ್ಲ ಹೆಚ್ಚು ಕಡಿಮೆ ಆಲ್ಮೋಸ್ಟ್, ಅಂದರೆ ಈಗ 20 ರೌಂಡ್ ಅಂತ ಇದ್ದರೆ 13-14 ರೌಂಡ್ ಮುಗಿತಾ ಇದ್ದ ಹಾಗೆಯೇ ಒಬ್ಬ ಅಭ್ಯರ್ಥಿಯ ಲೀಡ್ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಅಂದಾಜು ಮಾಡ್ಬೋದು. 11:30 ಅಷ್ಟೊತ್ತಿಗೆಲ್ಲ ನಿಮ್ಗೆ ಆಲ್ಮೋಸ್ಟ್ ಟ್ರೆಂಡ್ ಗೊತ್ತಾಗ್ಬಿಡುತ್ತೆ, ಯಾರು ಗೆಲುವಿನ ಸನಿಹಕ್ಕೆ ಬರ್ತಾ ಇದ್ದಾರೆ. ಸುಮಾರು ಒಂದು 10,000-15,000 ಲೀಡಲ್ಲಿ ಇದ್ಬಿಟ್ರೆ ಇಂಥ ಚುನಾವಣೆಗಳಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಯಾರು ಅಂತ. ಆಲ್ ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನನ್ನ ಕೊಲೀಗ್ ವಿನಯ್ ಚನ್ನಪಟ್ಟಣದಿಂದ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಇನ್ನೇನು ಸ್ಟ್ರಾಂಗ್ ರೂಮ್ ಓಪನ್ ಮಾಡುವಂತಹ ಸಮಯ ಅಂತ ನಾನು ಅಂದ್ಕೋತೀನಿ. 20 ಸುತ್ತುಗಳ ಮತ ಎಣಿಕೆ ಅಂತ ತಾವು ಆಗಲೇ ಮಾಹಿತಿಯನ್ನು ಕೊಟ್ರಿ. ಸೊ ಹಾಗಾಗಿ ಒಂದೊಂದು ಸುತ್ತಿಗೆ ಎಷ್ಟು ಸಮಯ ಬೇಕಾಗಬಹುದು, ಎಷ್ಟು ಗಂಟೆಗೆ ನಮಗೆ ಫೈನಲ್ ರಿಸಲ್ಟ್ ಹೊರಗಡೆಗೆ ಬರ್ಬೋದು, ಸಮಯ ಎಷ್ಟು ಬೇಕಾಗುತ್ತೆ, ಚುನಾವಣಾಧಿಕಾರಿಗಳ ಲೆಕ್ಕಾಚಾರ ಏನು ಅಂತ? ಅರವಿಂದ್, ಈಗಾಗಲೇ ಮತ ಎಣಿಕೆಗೆ ಎಲ್ಲ ರೀತಿಯ ಅಂತಿಮ ಸಿದ್ಧತೆಗಳು ಕೂಡ ಮುಗಿದಿರುವಂಥದ್ದು. ಸುಮಾರು 7:30 ಹೊತ್ತಿಗೆ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಲಾಗುತ್ತೆ. ಅದಾದ ಬಳಿಕ ಸ್ಟ್ರಾಂಗ್ ರೂಮ್ನಲ್ಲಿರುವಂಥ EVM ಮಿಷನ್ಗಳೆಲ್ಲವನ್ನು ಕೂಡ ಕೌಂಟಿಂಗ್ನ ಹಾಲ್ಗೆ ತರಲಾಗುತ್ತೆ. ಕೌಂಟಿಂಗ್ ಹಾಲ್ನಲ್ಲಿ ಅಂದರೆ 3 ಕೊಠಡಿಗಳನ್ನು ಈಗಾಗಲೇ ಏನು ಬಳಸ್ಕೊಳ್ಳಲಾಗಿದೆ. ಒಂದು ಕೊಠಡಿಯಲ್ಲಿ ಪೋಸ್ಟಲ್ ಬ್ಯಾಲೆಟ್ಗಳನ್ನ ಎಣಿಕೆ ಮಾಡಲಾಗುತ್ತೆ, ಮತ್ತೆರಡು ಕೊಠಡಿಯಲ್ಲಿ EVM ಮತಯಂತ್ರಗಳ ಮತ ಎಣಿಕೆಯನ್ನು ಕೂಡ ಮಾಡಲಾಗುತ್ತೆ. ಒಟ್ಟು 14 ಟೇಬಲ್ನಲ್ಲಿ ಮತ ಎಣಿಕಾ ಕಾರ್ಯ ಕೂಡ ನಡೆಯಲಿರುವಂಥದ್ದು. 20 ಸುತ್ತುಗಳಲ್ಲಿ ಅಂತಿಮವಾದಂಥ ಫಲಿತಾಂಶ ಹೊರಬೀಳುತ್ತೆ. ಹಾಗಾಗಿ ಎಲ್ಲ
ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಚುನಾವಣಾ ಆಯೋಗ ಹಾಗೂ ಜಿಲ್ಲಾಡಳಿತ ಮಾಡ್ಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ಅಂದ್ರೆ 20 ಸುತ್ತು ಕೂಡ ಅಂತಿಮವಾಗಿ ಹೊರಬರಲಿಕ್ಕೆ ಸುಮಾರು ಮಧ್ಯಾಹ್ನ 2 ರಿಂದ 3 ಗಂಟೆ ಆಗುತ್ತೆ. ಈ ಬಾರಿ ಸುಮಾರು ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳನ್ನ ಸೇರಿಸಿ ಸುಮಾರು 30ಕ್ಕೂ ಹೆಚ್ಚು ಜನ ಕಣದಲ್ಲಿರುವಂಥದ್ದು. ಹಾಗಾಗಿ ಪ್ರತಿಯೊಂದು ಮತಗಳನ್ನ ಎಣಿಕೆ ಮಾಡಿದ ತಕ್ಷಣ ಅದನ್ನ ಎಂಟ್ರಿ ಮಾಡುವಂತಾಗಿರ್ಬೋದು. ಈ ಪ್ರೋಸೆಸ್ಸು ಸ್ವಲ್ಪ ತಡವಾಗುವಂತ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಒಂದು 2 ಗಂಟೆ ವೇಳೆಗೆ ಅಂತಿಮವಾದಂಥ ಒಂದು ಫಲಿತಾಂಶ ಬರುತ್ತೆ. ಅದಕ್ಕೂ ಮುನ್ನ ಸುಮಾರು ಒಂದು 10:30ರಿಂದ 11 ಗಂಟೆವರೆಗೆ ಟ್ರೆಂಡ್ ಯಾರ ಪರವಾಗಿದೆ, ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಮೊದಲು ಮತ ಎಣಿಕೆ ಕಾರ್ಯ ಆರಂಭವಾದ್ರೆ ಗ್ರಾಮೀಣ ಭಾಗದಲ್ಲಿ ಯಾರಿಗೆ ಲೀಡ್ ಸಿಗ್ತಾ ಇದೆ ಅನ್ನೋದೊಂದಷ್ಟು ಮಾಹಿತಿ ಕೂಡ ಬರ್ತಾ ಇರುತ್ತೆ. ಜೊತೆಗೆ ಟೌನ್ ವ್ಯಾಪ್ತಿಯ ಒಂದು ಎಣಿಕೆಯನ್ನು ಆರಂಭ ಮಾಡಿದ್ರೆ ಟೌನ್ ವ್ಯಾಪ್ತಿಯ ಲೀಡ್ ಯಾವ ರೀತಿಯಾಗಿದೆ, ಒಂದು ಟ್ರೆಂಡ್ ಯಾವ ರೀತಿಯಾಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಸುಮಾರು ಒಂದು 10:30ರಿಂದ 11 ಗಂಟೆ ವೇಳೆಗೆ ಯಾರ ಪರವಾಗಿ ಒಂದಷ್ಟು ಟ್ರೆಂಡ್ ಇದೆ ಅನ್ನೋದೊಂದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಾದ ಬಳಿಕ ಸುಮಾರು ಮಧ್ಯಾಹ್ನ 1:30ರಿಂದ 2 ಗಂಟೆ ವೇಳೆಗೆ ಅಂತಿಮವಾಗಿ ಯಾರು ಜಯಶೀಲರಾಗಬಹುದು ಅನ್ನೋದಷ್ಟು ಮಾಹಿತಿ ಕೂಡ ಹೊರಬೀಳುತ್ತೆ. ಆ ನಿಟ್ಟಿನಲ್ಲಿ ಕೌಂಟಿಂಗ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಎಣಿಕಾ ಕೇಂದ್ರದ ಸುತ್ತ ಮಾಡ್ಕೊಂಡಿದ್ದಾರೆ. ಈಗಾಗಲೇ 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಇಲ್ಲಿ ನಿಯೋಜನೆಯನ್ನ ಮಾಡಿರುವಂಥದ್ದು. ಸುಮಾರು 5 ಡಿವೈಎಸ್ಪಿಗಳ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಅವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಪ್ಯಾರಾಮಿಲಿಟರಿ ಫೋರ್ಸ್ ಸೇರಿದಂತೆ ಇತರ ಡಿಎಆರ್ ತುಕಡಿಯನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಕೂಡ ಎಚ್ಚರಿಕೆಯನ್ನು ವಹಿಸಲಾಗಿರುವಂಥದ್ದು. ಜಿಲ್ಲೆಯಾದ್ಯಂತ ಈಗಾಗಲೇ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಯಾರು ಕೂಡ ವಿಜಯೋತ್ಸವನ್ನ ಮಾಡೋಂಗಿಲ್ಲ, ಯಾರು ಕೂಡ ಪಟಾಕಿಯನ್ನು ಸಿಡಿಸುವಾಗಿಲ್ಲ ಅಂತ ಈಗಾಗಲೇ ಆದೇಶವನ್ನು ಕೂಡ ಮಾಡಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಯಾಕೆಂದ್ರೆ ರಾಜಕೀಯವಾಗಿ ಇದೊಂದು ಸೂಕ್ಷ್ಮವಾದಂತಹ ಒಂದು ಪ್ರದೇಶ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಎರಡೂ ಪಕ್ಷದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತ ಸಾಧ್ಯತೆ ಕೂಡ ಇದೆ. ಸಾಕಷ್ಟು ಜಿದ್ದಾಜಿದ್ದಿಯಿಂದ ಈ ಒಂದು ಚುನಾವಣೆ ನಡೆದಿದೆ. ಆ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಜೊತೆಗೆ ಎಣಿಕಾ ಕೇಂದ್ರದ ಒಳಗೆ ಮೊಬೈಲ್ಗಳನ್ನು ನಿಷೇಧ ಮಾಡಲಾಗಿದೆ. ಪ್ರತಿಯೊಬ್ಬ ಏಜೆಂಟ್ಗಳಾಗಿರ್ಬೋದು, ಚುನಾವಣಾ ಸಿಬ್ಬಂದಿ ಆಗಿರ್ಬೋದು, ಯಾರು ಕೂಡ ಮೊಬೈಲ್ಗಳನ್ನು ಒಳಗಡೆ ತರುವಂತಿಲ್ಲ. ಎಲ್ಲ ರೀತಿಯ ಕಟ್ಟುನಿಟ್ಟಿನ ಒಂದು ಅವರ ಪರಿಶೀಲನೆ ಮಾಡಿ ಬಳಿಕ ಅವರನ್ನ ಒಳಬಿಡುವಂತ ಕೆಲಸ ಕೂಡ ಆಗುತ್ತೆ. ಪ್ರತಿ ಎಣಿಕಾ ಹಾಲ್ನಲ್ಲೂ ಕೂಡ CCTV ಕಣ್ಗಾವಲು ವ್ಯವಸ್ಥೆ ಇರುತ್ತೆ. ಸ್ಥಳದಲ್ಲೇ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾಧಿಕಾರಿಗಳು ಇದ್ದು ಎಲ್ಲವನ್ನು ಕೂಡ ಮಾನಿಟರ್ ಮಾಡುವಂತ ಕೆಲಸ ಕೂಡ ಆಗುತ್ತೆ. ಒಟ್ಟಾರೆ ಮತ ಎಣಿಕಾ ಕಾರ್ಯಕ್ಕೆ ಎಲ್ಲ ರೀತಿಯ ಅಂತಿಮ ಸಿದ್ಧತೆ ಮುಗಿದಿದೆ. ಸುಮಾರೀಗ 7:30 ವೇಳೆಗೆ ಸ್ಟ್ರಾಂಗ್ ರೂಮ್ ಓಪನ್ ಕೂಡ ಅಂದ್ರೆ ಎರಡೂ ಪಕ್ಷದ ಅವರ ಒಂದು ಸಮ್ಮುಖದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ ಓಪನ್ ಆಗಲಿರುವಂತದ್ದು. ಅರವಿಂದ್.